ಮಾಜಿ ಸಚಿವ ಶಾಸಕ ಕೆ.ಎನ್. ರಾಜಣ್ಣ ಜೊತೆ ಮಾತನಾಡಿಸ್ತಾ ಹೋಗ್ತೇನೆ ಸರ್. ಈಗ ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಕೂಡ ಭೇಟಿ ಮಾಡಿದ್ರಿ, ಇವತ್ತು ಈಗ ಕೂಡ ಪರಮೇಶ್ವರನ್ ಕೂಡ ಭೇಟಿ ಮಾಡಿದ್ರಿ, ದಲಿತ ಸಮುದಾಯದ ಸಚಿವರನ್ನ ಭೇಟಿ ಮಾಡ್ತಾರೆ, ಏನ್ ಕಾರಣ ಅಂತ ಸರ್? ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾನು 10 ಗಂಟೆ 15 ನಿಮಿಷಕ್ಕೆ ಚೀಫ್ ಮಿನಿಸ್ಟರ್ ಭೇಟಿ ಮಾಡಿದೆ ಬೆಳಿಗ್ಗೆ. ಆ ನಂತರ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದೆ. ಅದಕ್ಕೆ ಮುಂಚೆ ಮಾದೇವಪ್ಪನೂ ಭೇಟಿ ಮಾಡಿದೆ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವರು ಅವ್ರನ್ನ ಈಗ ಭೇಟಿ ಮಾಡಿದೆ. ಭೇಟಿ ಮಾಡ್ತಕ್ಕಂಥದ್ದು ಕಾನ್ಸ್ಟಿಟ್ಯೂನ್ಸಿಯ ಕೆಲವು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅವ್ರ ಗಮನಕ್ಕೆ ತರೋವಂಥ ಕೆಲಸ ಮಾಡಬೇಕಿತ್ತು. ಅದನ್ನ ಮಾಡ್ತಾ ಇದ್ದೀನಿ ಹೊರತು ಇದ್ರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಈಗ ಸಮಾವೇಶ ಮಾಡಬೇಕು ಅಂತ ಚರ್ಚೆ ಆಗ್ತದೆ ಸರ್. ಈಗ ಅಹಿಂದ ಸಮುದಾಯ ಸೇರಿದೋದು ಕೆಲವೊಂದು ದಲಿತ ಸಮುದಾಯದ ಲೀಡರ್ ಕೂಡ ಸೇರಿ ಮಾಡಬೇಕು ಅಂತ ಚರ್ಚೆ ಆಗ್ತದೆ. ಸಮಾವೇಶನೂ ಮಾಡ್ತೀವಿ, ದಲಿತ ಸಮಾವೇಶನೂ ಮಾಡ್ತೀವಿ, ಆಮೇಲೆ ಎಲ್ಲಾ ಜಾತಿಯಲ್ಲೂ ಬಡವರು ಇದ್ದಾರೆ, ಅವು ಬಡವ್ರ ಸಮಾವೇಶನೂ ಮಾಡ್ತೀವಿ. ಡೆಲ್ಲಿಗೆ ಏನಾದ್ರು ಹೋಗ್ತೀರಾ ಹೇಗೆ ಅಂತ ಸರ್? ಈಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಹೈಕಮಾಂಡ್ ಏನಾದ್ರು ನನ್ನ ಆಶೀರ್ವಾದ ಇದ್ರೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಪೂರ್ಣ ಅವಧಿಯನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 17ಕ್ಕೋ 18ಕ್ಕೋ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ಅಲ್ಲಿ ದೆಹಲಿ ಮುಖಂಡರುಗಳ ಜೊತೆ ಅವರು ಏನೇನು ವಿಷಯ ಇಟ್ಕೊಂಡಿದ್ದಾರೋ ಅವ್ರಿಗೆ ಗೊತ್ತು. ಅದನ್ನ ಅಲ್ಲಿ ಚರ್ಚೆ ಮಾಡ್ತಾರೆ. ಆ ನಂತರ ಆ ಚರ್ಚೆ ನಂತರ ಏನೆಲ್ಲ ಸೂಚನೆಗಳನ್ನು ಹೈಕಮಾಂಡ್ ಅವ್ರು ಕೊಡ್ತಾರೆ ಅದ್ರ ಪ್ರಕಾರ ಇಲ್ಲಿ ರಾಜಕಾರಣದ ನಡೆಯುತ್ತೆ. ಈಗ ಮೊನ್ನೆ ಕಾರ್ಯಕ್ರಮದಲ್ಲಿ ಕೂಡ ಅಂದ್ರೆ ಕೊಟ್ಟ ಮಾತಿನ ಬಗ್ಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಬಹಿರಂಗವಾಗಿ ಅದನ್ನ ವೇದಿಕೆ ಮೇಲೆ ಒಂದು ಸಮಾವೇಶದಲ್ಲಿ ಮಾತಾಡಿದ್ದಾರೆ ಸರ್. ಅಲ್ಲಪ್ಪ, ಕೊಟ್ಟ ಮಾತು ನಡ್ಸ್ಕೋಬೇಕು ಅನ್ನೋವನೇ ನಾನು. ಮಾತು ಕೊಟ್ಟಿರೋ ತರ ನಡ್ಕೋಬೇಕು. ಯಾವ ಮಾತು ಕೊಟ್ಟವ್ರೆ ಅನ್ನತಕ್ಕಂಥದ್ದು ಯಾರಿಗೆ ಗೊತ್ತಿದೆ? ಯಾರಾದ್ರೂ ಬಹಿರಂಗವಾಗಿ ಹೇಳ್ಬೇಕಲ್ಲ. ಈಗ ನಾನು ಶಿವಕುಮಾರ್ ಅವರು ಹೇಳದಂತ ಮಾತು ಒಪ್ತೀನಿ ನಾನು. ಯಾವುದು ಏನು ಕೊಟ್ಟ ಮಾತಿದೆಯಲ್ಲ, ವರ್ಡ್ ಇದೆಯಲ್ಲ, ಅದು ಇಟ್ ಇಸ್ ವರ್ಡ್ ಪವರ್. ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೊಟ್ಟ ಮಾತನ್ನ ಬದಲಾಯಿಸಿ ಅಂತ ಅಲ್ಲ, ಗೊತ್ತಾಯ್ತಾ? ಹಿಂದೆ ಕುಮಾರಸ್ವಾಮಿ ಯಡಿಯೂರಪ್ಪನವ್ರಿಗೆ 20 ತಿಂಗಳಾದ್ಮೇಲೆ ಇವರೇ ಮುಖ್ಯಮಂತ್ರಿ ಅಂತ ದೇಶದಲ್ಲೆಲ್ಲ ಭಾಷಣ ಮಾಡ್ಕೊಂಡ್ಬಂದು 20 ತಿಂಗಳಾದ್ಮೇಲೆ ಅಧಿಕಾರ ಕೊಡುವಾಗ ಅಗ್ರಿಮೆಂಟ್ ಪೇಪರ್ ರುಜುವಾಗಿ ಕೊಡಬೇಕು ಅಂತಂದ್ರಲ್ಲ, ಅದು ಕೊಟ್ಟ ಮಾತೇ ತಾನೆ. ಅದರಿಂದ ರಾಜಕಾರಣದಲ್ಲಿ ನೋಡೋಣ, ಕೊಟ್ಟ ಮಾತಂತೆ ನಡಿಬೇಕು ಅನ್ನೋದು ನಾನು ಒಪ್ತೀನಿ ಸರ್. ತಾವು ಹಿರಿಯರು ಕೂಡ ಈ ಬಗ್ಗೆ ಮುಂಚೆ ಚರ್ಚೆ ಆಗಿತ್ತ ಸರ್? ತಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ ಅಂತ? ನನಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ ಅವ್ರು ಹೇಳ್ಬೇಕು. ಕೊಟ್ಟ ಮಾತೇನು, ಏನ್ ತೀರ್ಮಾನಗಳಾಗಿತ್ತು, ಏನೆಲ್ಲ ವಿಷಯಗಳ ಬಗ್ಗೆ ಅಭಿಪ್ರಾಯ ಬಂದಿತ್ತು, ಅದೆಲ್ಲ ಅವ್ರು ಹೇಳ್ಬೇಕು. ಕೊನೆ ಪ್ರಶ್ನೆ, ಕ್ಯಾಬಿನೆಟ್ ರೀಶಫಲ್ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ರೀಶಫಲ್ ಆದ್ರೆ ಸಚಿವ ಸಂಪುಟಕ್ಕೆ ತಾವು ಬರ್ತೀರಾ? ನನಗೆ ಸಂಪುಟದಲ್ಲಿ ನಾನು ಸಚಿವನಿದ್ರು ಹಿಂಗೆ ಇರ್ತೀನಿ, ಸಚಿವ ಇಲ್ಲದೆ ಇರ್ತೀನಿ. ನಾನು ಯಾವತ್ತೂ ಅಧಿಕಾರ ಹುಡುಕೊಂಡು ಓದೋನಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ತಾವು ಆಸ್ಪರೆಂಟ್ ಆಗಿದ್ರೆ, ನಾನು ಮೊದಲಿಂದನೂ ಹೇಳಿದ್ದೀನಿ ಕೆಪಿಸಿಸಿ ಏನಾದರೂ ಅವಕಾಶ, ನಾನು ಮಂತ್ರಿ ಇರೋವಾಗಲೇ ಹೇಳಿದ್ದೆ, ನನಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಮಾಡಿದ್ರೆ ನಾನು ಮಂತ್ರಿ ಕೆಲಸ ಬಿಡ್ತೀನಿ ಅಂತ ಹೇಳಿದ್ದೆ. ಈಗ ಬಿಡಕ್ಕೆ ಯಾವುದೂ ಬಾಕಿ ಇಲ್ಲ. ಅದರಿಂದ ಇವಾಗಲೂ ಕೂಡ ನಾನು ಕೆಪಿಸಿಸಿ ಅಧ್ಯಕ್ಷ ಆದ್ರೆ ಪಕ್ಷ ಸಂಘಟನೆ ಮಾಡ್ತೀನಿ. ಹೈಕಮಾಂಡ್ ಕೇಳ್ತೀರಾ ಸರ್? ಆಗಿದ್ರೆ ಯಾರು ಕೇಳಿದ್ದೇನೆ ಆಗ್ಲೇ. ಕೂಡ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರ ಸ್ಪಷ್ಟವಾದ ಮಾತು, ಮಂತ್ರಿ ಇದ್ದಾಗಲೂ ಕೂಡ ನಾನು ಇದೇ ರೀತಿ ಇದ್ದೆ, ಈಗಲೂ ಕೂಡ ಇದೇ ರೀತಿ ಇದ್ದೀನಿ ಅಂದ್ರೆ ಈಗ ಪಕ್ಷ ನನಗೇನು ಗುರುತಿಸಿ ಈಗ ಪಕ್ಷದ ಒಂದು ಅಧ್ಯಕ್ಷರನ್ನು ಕೂಡ ನಿಭಾಯಿಸೋದಕ್ಕೆ ಸಿದ್ಧವಾಗಿರೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.